ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಬೇಸಿಕ್ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದು ತುಂಬ ಈಸಿಯಾಗಿ ಹಾಕೋಬಹುದು. ಬಟ್ ಇದೇ ಡಿಸೈನ್ ಏನಕ್ಕೆ ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ಇವಾಗ ನೀವು ನಾರ್ಮಲ್ ಆಗಿ ಬೇಬಿ ಕುಚ್ಚು ಹಾಕ್ಬೇಕಂದ್ರೆ ಡೈರೆಕ್ಟಾಗಿ ಈ ರೀತಿಯಾಗಿ ಜಿಗ್ಜಾಕ್ ಮಾಡಿದಾಗ ಸೀರೆ ಒಳಗೆ ಸೂಜಿನ ಸೇರಿಸಿ ಕುಚ್ಚನ್ನು ಹಾಕ್ತೀರಾ. ಬಟ್ ಕೆಲವೊಂದು ಸರಿ ಈ ಕ್ರೀಪಿ ಕಾಟನ್ನು ಕೆಲವೊಂದು ತೆಳುವಾಗಿರುವಂಥ ಸ್ಯಾರೀಸ್ ಬರುತ್ತೆ. ಅವಾಗ ನಾವು ಏನು ಮಾಡಬೇಕಂದ್ರೆ ಡೈರೆಕ್ಟಾಗಿ ಹಾಕಿ ಕುಚ್ಚನ್ನು ಕಟ್ಟೋದ್ರಿಂದ ಅದು ಸುಕ್ಕಾಗತ್ತೆ. ಬಟ್ ಅದು ಎಳೆಗಳಾಗಿ ಎಳ್ಕೊಂಬಂದ್ಬಿಡುತ್ತೆ, ಹೋಲ್ ಸಹ ದೊಡ್ಡದಾಗುತ್ತೆ. ಅಂಥ ಟೈಮಲ್ಲಿ ನೀವು ಏನು ಮಾಡಬೇಕಂದ್ರೆ ನೋಡಿ, ಈ ರೀತಿಯಾಗಿ 6 ಎಳೆ ಅಥವಾ 7 ಎಳೆ ದಾರನ ತಗೊಳ್ಳಿ. 10.075 mm ಕ್ರೋಶನ ತಗೊಂಡು ಒಂದು ಎಳೆ ಫುಲ್ಲು ನಾರ್ಮಲ್ ಆಗಿ ನೀವು ಚೈನ್ ಸ್ಟಿಚಸ್ನ ಹಾಕೊಳ್ತಾ ಹೋಗಿ. ಯಾಕಂದರೆ ಆಗ ಹಾಕ್ಕೊಂಡು ಆ ಚೈನ್ ಸ್ಟಿಚಸ್ ಒಂದನ್ನು ಬಿಟ್ಟು ಒಂದನ್ನು ಹಾಕ್ಕೊಂಡಾಗ ಆರಾಮಾಗಿ ನಾವು ಕುಚ್ಚನ್ನು ಕಟ್ಕೋಬೋದು. ನೋಡಿ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೆ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನೀವೇ ನನ್ನ ಫಸ್ಟ್ ವಿಡಿಯೋ ಬರ್ಬೋದು, ನೋಟಿಫಿಕೇಷನ್ಸ್ ಬರುತ್ತೆ. ನೋಡಿ, ಮೊದಲಿಗೆ ನಾನು ಈ ರೀತಿಯಾಗಿ ಫುಲ್ ವಿಡಿಯೋನ ತಪ್ಪದೇ ವಾಚ್ ಮಾಡಿ. ನೋಡಿ, ನಾನು ಮೊದಲಿಗೆ ಈ ರೀತಿಯಾಗಿ ಕ್ರೋಶನ ಬಟ್ಟೆ ಒಳಗೆ ಸೇರಿಸಿ ಥ್ರೆಡ್ಡನ್ನು ಒಳಗಡೆ ಎಳ್ಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿದ ಆದಮೇಲೆ ಇನ್ನೊಂದು ಟೈಮ್ ಪಕ್ಕದಲ್ಲೇ ಕ್ರೋಶನ ಸೇರಿಸಿ ಥ್ರೆಡ್ಡನ್ನು ಒಳಗಡೆ ಎಳ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅದೂ ನೀವು ಆ ಥರ ಸಾಫ್ಟ್ ಕಾಟನ್ಸ್ ಇದ್ದಾಗ ಕೂಡ ನೀವು ಸಾಫ್ಟಾಗೆ ಹ್ಯಾಂಡಲ್ ಮಾಡಬೇಕು ಥ್ರೆಡ್ಡನ್ನು ಸಹ. ಇಲ್ಲಾಂದರೆ ಸೀರೆ ಈ ರೀತಿಯಾಗಿ ದೊಡ್ಡದಾಗಿ ಇಲ್ಲಿ ನೋಡ್ತಿದ್ದೀರಲ್ಲ, ಈ ರೀತಿಯಾಗಿ ಆಗಿಬಿಡುತ್ತೆ. ಈಗ ನಾನು ಏನು ಮಾಡ್ತಿದ್ದೀನಿ, 1 2 3 4 ಈ ರೀತಿಯಾಗಿ 4 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಈ 4 ಚೈನ್ಸ್ ಏನು ಹಾಕ್ಕೊಂಡಿದ್ದೀವಿ ನಾವು ಇಲ್ಲಿಗೆ ಕುಚ್ಚನ್ನು ಕಟ್ಕೊಳ್ತೀವಿ. ನೋಡಿ, ಅದನ್ನು ಈ ರೀತಿಯಾಗಿ ಸ್ಟ್ರೈಟಾಗಿಟ್ಟು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ನೀಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಲಾಕ್ ಮಾಡಿದ ಆದಮೇಲೆ ಮತ್ತೆ ನಾವು 4 ಚೈನ್ಸನ್ನು ಹಾಕ್ಕೋಬೇಕು. 1 2 3 4 ಚೈನ್ಸನ್ನು ಹಾಕ್ಕೊಂಡು ಇದೇ ರೀತಿ ನೀವು 4 ಚೈನ್ಸನ್ನು ಹಾಕ್ಕೊಳ್ತಾ ನೀಟಾಗಿ ಈ ರೀತಿಯಾಗಿ ಸ್ಟ್ರೈಟಾಗಿಟ್ಟು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ಲಾಕ್ ಮಾಡ್ಕೊಳ್ತಾ ಕಂಟಿನ್ಯೂ ಮಾಡ್ಕೋಬೋದು. ನಿಮ್ಗೇನಾದರೂ ಇಲ್ಲಿ ಕುಚ್ಚು ಮತ್ತು ಇಲ್ಲಿ ಚೈನ್ ಗ್ಯಾಪು ಮತ್ತು ಕುಚ್ಚು ಮತ್ತು ಚೈನ್ ಗ್ಯಾಪ್ ಬರುತ್ತೆ ಅಂದರೆ ಇಲ್ಲೇನಾದರೂ ನಿಮಗೆ ಆಕ್ವರ್ಡ್ ಆಗಿ ಅನಿಸಿದ್ರೆ ಆವಾಗ ನೀವು ಏನು ಮಾಡಬೇಕಂದ್ರೆ ಸಿಂಪಲ್ಲಾಗಿ ಈಗ ಫಸ್ಟ್ ಟೈಪ್ ಅಂದ್ಕೊಳ್ಳಿ, 1 2 3 4 ನೀವು 4 ಚೈನ್ಸೇ ಹಾಕೋಬೇಕಂತೇನಿಲ್ಲ, 5 ಚೈನ್ಸನ್ನು ಸಹ ಹಾಕೋಬೋದು. ನೀವು 7 ಎಳೆ ತಗೊಳ್ಳಿ. ಈ ರೀತಿಯಾಗಿ ಬೇಸ್ ಲೈನ್ ಹಾಕೊಳ್ಳೋವಾಗ 7 ಎಳೆ ತಗೊಳ್ಳಿ. ನೋಡಿ, ಈ ರೀತಿಯಾಗಿ ನಾನು ಕ್ರೋಶನ ಸೇರಿಸಿ ಥ್ರೆಡ್ಡನ್ನು ಹೊರಗಡೆ ಹೇಳ್ಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ಈಗ ನಾನು ಇಲ್ಲಿ ಕುಚ್ಚನ್ನು ಕಟ್ಕೊಳ್ತಾ ಇದ್ದೀನಿ, ಇಲ್ಲಿ ಗ್ಯಾಪ್ ಬಿಟ್ಕೊಳ್ತಾ ಇದ್ದೀನಿ, ಮತ್ತು ಇಲ್ಲಿ ಕುಚ್ಚನ್ನು ಕಟ್ಕೊಳ್ತಾ ಇದ್ದೀನಿ. ಇನ್ನೂ ಒಂದು ರೀತಿ ಏನು ಮಾಡ್ಬೋದು ಅಂದರೆ ನೀವು ಈ 4 ಚೈನ್ಸ್ ಗ್ಯಾಪ್ ಏನಿದೆ ಅಲ್ಲಿಗೆಲ್ಲನೂ ಸಹ ನೀಟಾಗಿ ರೀತಿಯಾಗಿ 4 ಸಿಂಗಲ್ ಕ್ರೋಶೆಟ್ಸ್ನ ಹಾಕ್ಕೋಬೋದು. 4 ಸಿಂಗಲ್ ಕ್ರೋಶೆಟ್ಸ್ 1 2 3 4 ನೋಡಿ, ಟೋಟಲಿ ನಾನು ಇಲ್ಲಿ ಏನು ಚೈನನ್ನು ಹಾಕ್ಕೊಂಡಿದ್ದೆ ಲಾಕ್ ಮಾಡೋಕ್ಕೆ ಇದನ್ನು ಸಹ ಸೇರಿಸಿ 5 ಸಿಂಗಲ್ ಕ್ರೋಶೆಟ್ಸ್ನ ಮಾಡ್ಕೊಂಡಿದ್ದೀನಿ. ಆಗ ಏನು ತೊಂದರೆನೂ ಆಗಲ್ಲ, ಯಾಕಂದರೆ ಇಲ್ಲಿ ಕುಚ್ಚು ಕಟ್ಟಿದ್ಮೇಲೆ ಡಿಫ್ರೆನ್ಸ್ ಗೊತ್ತಾಗತ್ತೆ. ಇಲ್ಲಿ ಕುಚ್ಚು ಕಟ್ಕೊಳ್ತೀವಿ, ಇಲ್ಲೆಲ್ಲ ಕವರ್ ಆಗಿರತ್ತೆ, ಮತ್ತು ಕುಚ್ಚಿಗೆ ಗ್ಯಾಪ್ ಮಾಡ್ಕೊಳ್ತೀವಿ. 1 2 3 4 ಗ್ಯಾಪ್ ಮಾಡಿಕೊಂಡು ಕುಚ್ಚಿಗೆ ಈ ರೀತಿಯಾಗಿ 4 ಚೈನ್ಸ್ ಮಾಡಿಕೊಂಡು ಸ್ಟ್ರೈಟಾಗಿಟ್ಟು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇದೇ ರೀತಿ ಕಂಟಿನ್ಯೂಯೇಷನ್ ಇಲ್ಲಿ 4 ಚೈನ್ಸ್ ಹಾಕಿದ್ದಕ್ಕೆ ಕಮ್ಮಿ ಆಗೋಯ್ತು, ನೀವು 5 ಚೈನ್ಸನ್ನು ಹಾಕ್ಕೋಬೋದು. ಮತ್ತು ನೆಕ್ಸ್ಟ್ ಕಂಟಿನ್ಯೂಯೇಷನ್ ಹೇಗೆ ಅಂದರೆ 1 2 ಪಕ್ಕದಲ್ಲೇ ಆದಷ್ಟು ಸಿಂಗಲ್ ಕ್ರೋಶೆಟ್ಸ್ನ ಹಾಕ್ಕೊಳ್ಳಿ. ನೀವು ಬೇಕಂದರೆ ಹಾಫ್ ಡಬಲ್ ಕ್ರೋಶೆನ ಸಹ ಹಾಕ್ಕೋಬೋದು. 3 4 ಈ ರೀತಿಯಾಗಿ ಹಾಕ್ಕೊಂಡು ಮಧ್ಯದಲ್ಲಿ ಕುಚ್ಚಿಗೆ ಗ್ಯಾಪ್ ಬಿಟ್ಕೊತ ಹೋದ್ರೂ ಆರಾಮಾಗಿ ಡಿಸೈನು ಕ್ರಿಯೇಟ್ ಆಗತ್ತೆ. ನೋಡಿ, ಇದು ಒಂದು ರೀತಿ ಆದರೆ ಇದು ಎರಡನೇ ರೀತಿ ಹೇಳ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ರೀತಿ ಹೇಗೆ ಅಂದರೆ, ನಾನು ಇದಕ್ಕೆಲ್ಲ ಕುಚ್ಚು ಕಟ್ಟಿದ್ಮೇಲೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗತ್ತೆ. ಇಲ್ಲಿ 5 ಚೈನ್ಸ್ 5 ಸಿಂಗಲ್ ಕ್ರೋಶೆಟ್ಸ್ ಹಾಕೊಂಡಿದ್ದಾದ್ಮೇಲೆ 5 ಚೈನ್ಸನ್ನು ಹಾಕೊಂಡು ಲಾಕ್ ಮಾಡ್ಕೊಂಡು ನೀವು 4 ಅಥವಾ 5 ಎಷ್ಟು ಚೈನ್ಸ್ ಬೇಕಂದ್ರೂ ತಗೋಬೋದು.
ಈಗ ಏನು ಮಾಡ್ತಿದ್ದೀನಿ ಅಂದರೆ ಇನ್ನೂ ಒಂದು ಟೈಪ್ ಸಿಂಪಲ್ಲಾಗಿ ಈ ರೀತಿಯಾಗಿ ಸ್ಮಾಲ್ ಬೀಡ್ಸ್ ಇರ್ತದಲ್ವ, ಕುಚ್ಚು ಗ್ಯಾಪ್ ಬಿಟ್ಟು ಆದಮೇಲೆ ಈ ರೀತಿಯಾಗಿ ಸಿಂಪಲ್ಲಾಗಿ ಬೀಡನ್ನು ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಸ್ಟ್ರೈಟಾಗಿಟ್ಟು ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಥ್ರೆಡನ್ನು ಹೊರಗಡೆ ಎಳೆದು ಮತ್ತೆ ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ಳಿ. ಬೀಡನ್ನು ಆ್ಯಡ್ ಮಾಡಿ ಬೀಡನ್ನು ಲಾಕ್ ಮಾಡ್ದಿರ ಇದೇ ರೀತಿ ಡೈರೆಕ್ಟಾಗಿ ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ಕೊಳ್ಳಿ. ಮತ್ತೆ ಥ್ರೆಡನ್ನು ಹೊರಗಡೆ ಎಳೆದು ಇನ್ನೂ ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ಳಿ. ನೀವು ಸಿಂಗಲ್ ಬೀಡ್ಸ್ ಬದಲು ಈ ರೀತಿಯಾದ ಸ್ಮಾಲ್ ಸೈಜ್ ಬೀಡ್ಸನ್ನು ಸಹ ಯೂಸ್ ಮಾಡಿಕೊಂಡು ಈ ಬೇಬಿ ಕುಚ್ಚು ಕಟ್ಕೊಳ್ಳೋದಕ್ಕೆ ನೀವು ಆರಾಮಾಗಿ ಈ ರೀತಿಯಾಗಿ ಕ್ರಿಯೇಟ್ ಮಾಡ್ಕೋಬೋದು. ನೋಡಿ, ಈ ರೀತಿಯಾಗಿ ಮಧ್ಯದಲ್ಲಿ ಒಂದು ಕುಚ್ಚಾದ್ಮೇಲೆ ಗ್ಯಾಪ್ ಆಗಿದ್ದಾದಮೇಲೆ ಮತ್ತೆ 5 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 1 2 3 4 5 ಚೈನ್ಸ್ ಹಾಕ್ಕೊಂಡು ಸ್ಟ್ರೈಟಾಗಿಟ್ಟು ಅದು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದ್ದಾದಮೇಲೆ ಇನ್ನೊಂದು ಟೈಮ್ ಲಾಕ್ ಮಾಡಿತಾ ಇದ್ದೀನಿ. ಇಲ್ಲೇ 2 ಚೈನ್ಸ್ ಹಾಕಿ ಥ್ರೆಡನ್ನು ಹೊರಗಡೆ ಎಳೆದು ಟ್ರಿಮ್ ಮಾಡ್ಕೊಂಡು ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ 3 ರೀತಿಯಾದ ನಾನು ಕುಚ್ಚನ್ನು ಹಾಕೋದಕ್ಕೆ ಬೇಸ್ ಲೈನ್ಸನ್ನು ಒಂದೇ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಬನ್ನಿ, ಕುಚ್ಚು ಕಟ್ಟಿ ಆದಮೇಲೆ ನಿಮಗೆ ಫಿನಿಶಿಂಗು ಐಡಿಯಾ ಹೇಗೆ ಬರುತ್ತೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಡಿಫ್ರೆನ್ಸ್ ಇಲ್ಲೇ ಗೊತ್ತಾಗ್ತಾ ಇರುತ್ತೆ. ನಾನು 3 ರೀತಿಯಲ್ಲಿ ಹೇಳ್ಕೊಟ್ಟಿದ್ದೀನಿ. ನೋಡಿ, ಇಲ್ಲಿ ಬರೀ ಚೈನ್ಸ್ ಹಾಕಿದಾಗ ಈ ರೀತಿಯಾಗಿ ಬರುತ್ತೆ. ಮತ್ತು ನೋಡಿ, ಇವೆರಡನ್ನ ಕ್ಲೋಸ್ ಮಾಡ್ತೀನಿ. ನೀವು ಚೈನ್ಸ್ ಹಾಕ್ತಿರೋ ಸಿಂಗಲ್ ಕ್ರೋಶೆಟ್ಸ್ನ ಹಾಕಿದ್ರೆ ಈ ರೀತಿಯಾಗಿ ಬರುತ್ತೆ. ನಿಮಗೆ ಚೈನ್ ಹಾಕಿದಾಗ ಈ ರೀತಿಯಾಗಿ ಕಾಣಿಸಿದಾಗ ನಿಮಗೆ ಇಷ್ಟ ಆಗಿಲ್ಲ ಅನ್ನಿಸಿದ್ರೆ ನೀವು ಈ ರೀತಿ ಪ್ಯಾಟ್ರನಲ್ಲಿ ಸಹ ಹಾಕ್ಕೋಬೋದು. ಈ ರೀತಿ ಹಾಕಿದ್ರೂ ತೊಂದರೆ ಏನಿಲ್ಲ, ಯಾಕಂದರೆ ಸ್ಯಾರಿ ಬಾರ್ಡ್ರ್ ಯಾವ ಕಲರ್ ಇರುತ್ತೋ ಅದನ್ನ ಕಲರ್ನೇ ಹಾಕಿದ್ರೆ ನೀಟಾಗಿ ಚೆಂದ ಕಾಣುತ್ತೆ. ನೋಡಿ, ಇದೊಂದು ರೀತಿ ಮತ್ತು ಇದೊಂದು ರೀತಿ. ನಿಮಗೆ ಏನಾದರೂ ಈ ರೀತಿಯಾಗಿ ಪ್ಲೈನಾಗಿ ಹಾಕಿದಾಗ ಪ್ಲೈನ್ ಅನ್ನಿಸ್ತು, ಬೇಡ ಅನ್ನಿಸಿದ್ರೆ ಈ ರೀತಿಯಾಗಿ 3 ಬೀಡನ್ನು ಸ್ಮಾಲ್ ಸೈಜ್ ಬೀಡ್ಸನ್ನು ಬಳಸಿ ಈ ರೀತಿಯಾಗಿ ಹಾಕ್ಕೋಬೋದು. 1 2 3 ಪ್ಯಾಟ್ರನ್ಸಲ್ಲಿ ನಾವು ಕುಚ್ಚನ್ನು ಹಾಕ್ಕೋಬೋದು. ಡೈರೆಕ್ಟಾಗಿ ಕುಚ್ಚು ಯಾರೆಲ್ಲ ಹಾಕೊಳ್ಳೋಕ್ಕಾಗೋದಿಲ್ಲ ಅಂತ ಆದರೆ ಅದು ಸ್ವಲ್ಪ ಕಷ್ಟನೂ ಇರುತ್ತೆ. ಡೈರೆಕ್ಟ್ ಸೀರೆಗೆ ಕುಚ್ಚಿ ಹಾಕೋದು ಕೆಲವರು ಈಸಿಯಾಗಿ ಹಾಕ್ತಾರೆ, ಅವ್ರಿಗೆ ಪ್ರಾಕ್ಟೀಸ್ ಆಗೋಗಿರುತ್ತೆ. ನಿಮಗೆ ಹಂಗೆ ಹಾಕೋಕ್ಕೆ ಕಷ್ಟ ಆಗ್ತಾ ಇರೋರು ಒಂದು ಎಳೆ ಈ ರೀತಿಯಾಗಿ ನೀವು ಕ್ರೋಶನ ಹಾಕ್ಕೊಂಡು ಈ 5 ಚೈನ್ಸ್ ಏನು ಸಿಗುತ್ತೆ ಅದಕ್ಕೆ ಈಸಿಯಾಗಿ ನಾವು ಆರಾಮಾಗಿ ಬೇಗನೂ ಸಹ ಕುಚ್ಚನ್ನು ಕಟ್ಕೋಬೋದು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೀದೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್.